ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ, ಚಾರ್ಟ್ ಹೇಗೆ ಯಾವ ರೀತಿ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಿನ್ನೆ ನಾನು ಒಂದು ಹೇಳಿದ್ದೆ ಏನು ಅಂತಂತಂದರೆ, ಈ ವೀಕ್ ಒಂದು ನನಗೆ ಕನ್ಫ್ಯೂಷನ್ ಇದೆ, ಇದು ಲೆವೆಲ್ ಟೆಸ್ಟ್ ಮಾಡೋಕ್ಕೆ ಬರುತ್ತೆ ಅಂತ. ಓಕೆನಾ. ಸೊ ಕೆಳಗಡೆ ಮಾತ್ರ ನಾನು ಲೆವೆಲ್ ಕೊಟ್ಟಿರಲಿಲ್ಲ, 720 ಕೆಳಗಡೆ ನಾನು ಪುಟ್ ನೋಡ್ತಾ ಇದ್ದೀನಿ ಅಂತ. ಬಟ್ ಏನು 10%. ಓಕೆನಾ. ನಿಮಗೆ ನೋಡಿ, ಅಕಸ್ಮಾತ್ ನೀವೇನಾದರೂ 720ಗೆ ಏನಾದರೂ ಒಂದು 10% ಅಂದರೆ ನೀವು 10 ಲಾಟ್ ತೊಗೋತಿರ್ತೀರ. ಓಕೆನಾ. 10% ಅಂತಂದರೆ ಓನ್ಲಿ 1 ಲಾಟ್ ಆಗುತ್ತೆ. ಓಕೆ. ಸೊ ನೀವು ಅಕಸ್ಮಾತ್ ಏನಾದರೂ ಒಂದು ಲಾಟಲ್ಲಿ ತೊಗೊಂಡಿದ್ರೆ ನಿಮಗೆ ಆರಾಮಾಗಿ ನೀವು ಇಷ್ಟು ದೊಡ್ಡ ಕ್ಯಾಪ್ಚರ್ ಮಾಡ್ತೀರಾ ಅಂತೂ ಇಲ್ಲೇ ಇಲ್ಲ. ಹೌದಾ. ನಾನು ಮಾಡಲ್ಲ, ನನಗೆ ಹಿಡ್ಕೊಂಡೇ ಹೇಳ್ತಾ ಇದ್ದೀನಿ. ಹೌದಾ. ನಂದು ಏನಿದೆ ಟಾರ್ಗೆಟು, ನಂದು 100 ಭಾಳ ಶೋರ್ ಇದ್ದೆ ಅಂತಂತಂದರೆ ಲಾಸ್ಟ್ ಮೋರ್ ದೆನ್ ಅಂದರೆ 150 ಅಷ್ಟೇ. ಓಕೆನಾ. ಸೊ ಇದಕ್ಕಿಂತಲೂ ನಾನು ಮೇಲೆ ಎಷ್ಟಾದರೂ ಹೋಗಲಿ ನಾನು ನೋಡೋಕ್ಕೆ ಹೋಗಂಗಿಲ್ಲ. ಬೇಕಾದರೆ ಈ ರೀತಿ ಶೋರ್ ಇದ್ದಾಗ ನಾನು ಬೇಕಾದ್ರೆ ತೆಗಿತೀನಿ. ಏನು ಅಂತಂದರೆ 99% ತೆಗಿತೀನಿ. ಬೇಕು ಅಂತ ಬೇಕಾದರೆ ಒಂದು ಲಾಟನ್ನು ನಾನು ಏನು ಮಾಡ್ತೀನಿ, ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ಅದು ಎಸ್ ಹಿಟ್ಟಾದರೆ ಹಿಟ್ಟಾಗಲಿ ಅಂತ. ಸೊ ಆ ರೀತಿ ಟೆಸ್ಟ್ ಮಾಡ್ತೀನಿ. ಅದನ್ನು ಬಿಟ್ಕೊಂಡು ನಾನು ಟೋಟಲಿಯಾಗಿ 99% 100% ನಾನು ಕೆಳಗಡೆ ಫುಲ್ ಕ್ಯಾಪ್ಚರ್ ಮಾಡ್ತೀನಿ ಅಂತ ನಾನು ಎಂದೂ ಮಾಡಿಲ್ಲ, ನಾನು ಮಾಡೋಕ್ಕೂ ಹೋಗೋಲ್ಲ. ಬೇಕಾದರೆ ಇವತ್ತು ಸೆನ್ಸೆಕ್ಸಲ್ಲಿ ಹೀರೋ ಝೀರೋ ಬೇಕಾದರೆ ಮಾಡ್ಬೋದಾಗಿತ್ತು. ಓಕೆನಾ. ಸೆನ್ಸೆಕ್ಸಲ್ಲಿ ಏನಿತ್ತು ಅಂತಂತಂದರೆ, ಒಂದು ಯಾವುದೋ ಒಂದು ಲೆವೆಲ್ ಇದೆ ಅಂದ್ಕೊಳ್ಳಿ. ಓಕೆನಾ. ನಿಮಗೇನೋ ಒಂದು 83,000. ಓಕೆನಾ. ಇದ್ರ ಕೆಳಗಡೆ ಹೋಗ್ತಾ ಇದೆ. ನಾನಿಲ್ಲಿ ಏನು ಮಾಡ್ತೀನಪ್ಪ, ಒಂದು 10,000 ಹಾಕಿಬಿಡ್ತೀನಿ, ಅದು ಹೀರೋ ಝೀರೋ ಆಗಲಿ ಅಂತ. ಸೊ ಅದಾದಮೇಲೆ ಅದು ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ಅದು ಹೀರೋ ಝೀರೋ ಟ್ರೇಡು. ಹೌದಾ. ಸೊ ಅದನ್ನು ಬೇಕಾದ್ರೆ ಆ ರೀತಿ ಮಾಡ್ಬೋದು. ಬಟ್ ನಾನು ಮೋರ್ ದೆನ್ ನಾನು 500 ಪ್ಲಸ್ 400 ಪ್ಲಸ್ ಟಾರ್ಗೆಟ್ ತೊಗೋತೀನಿ ಅಂತಂತಂದರೆ ನಾನು ಎಂದೂ ಮಾಡೋಂಗಿಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಂದೇನು ಟಾರ್ಗೆಟ್ ಇದೆ 100, ಇಲ್ಲಾಂದರೆ 150 ಲಾಸ್ಟ್ ತೊಗೊಳೋದು. ಅದು ಶೋರ್ ಇದ್ದರೆ. ನಾನು ಇಲ್ಲಿವರೆಗೂ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೇ ಇಲ್ಲ. ನಂದು ಎಕ್ಸ್ಪೀರಿಯೆನ್ಸಲ್ಲಿ ನನಗಷ್ಟು ಧೈರ್ಯನೂ ಆಗಂಗಿಲ್ಲ. ಓಕೆನಾ. ಸೊ ನಂದೇನಿದೆ ನಾನು ಟಾರ್ಗೆಟ್ ಕ್ಲಿಯರ್ ಮಾಡ್ತೀನಿ, ಬಿಟ್ಬಿಡ್ತೀನಿ. ಸೊ ಮಾರ್ಕೆಟ್ ನಿನ್ನೆ ಎನಾಲಿಸಿಸ್ ಪ್ರಕಾರ ಮಾತ್ರ ಇದು ಲೆವೆಲ್ ನಮ್ಗೆ 720 ಕೆಳಗಡೆ ನಾನು ಬೇಕು ಅಂತಾನೆ. ಯಾಕೆ ಅಂತಂದರೆ ಕೆಳಗಡೆ ಬಿದ್ದರೆ ಸುಮಾರು ಬೀಳುತ್ತೆ. ಹೌದಾ. ಯಾಕಂತಂದರೆ ಇಲ್ಲೊಂದು ಸಪೋರ್ಟ್ ಇತ್ತು. ಓಕೆ. ಇಲ್ಲಿಂದನೇ ನನಗೆ ಡೌಟ್ ಇತ್ತು. ಆ್ಯಕ್ಚುಲಿ ನಿನ್ನೆನೇ ಬೀಳಬೇಕಾಗಿತ್ತು, ಬೀಳಲಿಲ್ಲ. ಓಕೆನಾ. ಅದಕ್ಕೆ ನನಗಿದು ಡೌಟ್ ಇದೆ. ನಾನು ಸ್ವಲ್ಪ ಕಾಲ್ ಕಡೆ ಎಚ್ಚರ ಇರಲಿ ಅಂತ. ಬಟ್ 60% ಕೊಟ್ಟಿದ್ದೆ, ಇಲ್ಲ ಅಂತಿಲ್ಲ. ಯಾಕಂತಂದರೆ 3 ಕ್ಯಾಂಡಲ್ ಇತ್ತು. 60% ಹೋಗಿ, ಬೇಕಾದ್ರೆ ಕೆಳಗಡೆ 10% ಹೋಗಿ ಅಂದರೆ 10% ಅಂತಂದರೆ ದೊಡ್ಡ ಟಾರ್ಗೆಟೇ ಇರುತ್ತಲ್ಲ. ಸೊ ಆದರೂ ಲಾಸ್ಟಲ್ಲಿ ನಾನು ಏನು ಹೇಳಿದ್ದೆ ಅನಾಲಿಸಿಸಲ್ಲಿ, ಸ್ವಲ್ಪ ಕಾಲ್ ಸೈಡು ಸ್ವಲ್ಪ ಎಚ್ಚರ ಇರಲಿ ಅಂತ. ಸೊ ಯಾಕೆ ಅಂತಂತಂದರೆ ಇದೊಂದು ಡೌಟ್ ಇತ್ತು. ಹೌದಾ. ಈ ವಿಕ್ ಇರಲಿಲ್ಲ ಅಂದ್ಕೊಳ್ರಿ, ಶೋರಾಗಿ ಏನಾದರೂ ಒಂದು ಸ್ಟ್ರಾಂಗ್ ಕ್ಯಾಂಡಲ್, ಈ ರೀತಿ ಸ್ಟ್ರಾಂಗ್ ಕ್ಯಾಂಡಲ್ ಇದ್ದರೆ ನೋಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಯಾವಾಗಲೂ ನಾವು ಡೌನ್ ಟ್ರೆಂಡ್ ಇದ್ದಾಗ ನಾವು ಅಪ್ ಟ್ರೆಂಡ್ ನೋಡೋಕ್ಕೆ ಹೋಗಬಾರ್ದು. ನಾನು ಅದನ್ನೇ ಹೇಳಿದ್ನಲ್ಲ. ಈಗಂತ ನೋಡಿ, ಈಗ ಕರೆಕ್ಟಾಗಿ ಫಾರ್ಮೇಷನ್ ಆಗಿದೆ. ಆವಾಗಲೂ ನಾನು ನಿಮಗೆ ಹೇಳಿದ್ದೆ, ನಾನು ನಿಮಗೆ. ಓಕೆನಾ. ಯಾವುದೋ ಒಂದು ಡ್ರಾಯಿಂಗ್ ಮಾಡಿ ಒಂದು ಎ ಬರ್ತಾಯಿದೆ ಕ್ರಾಸಲ್ಲಿ ಅಂತ. ಇಲ್ಲಂತೂ ಹೆಚ್ಚಿದೆ ಬಿಡಿ, ಅದಂತೂ. ಆಮೇಲೆ ಇದು ನಿನ್ನೆನೂ ಹೇಳಿದ್ದೆ, ಒಂದು ಎ ಟೈಪ್ ಆಗ್ತಾಯಿದೆ ಕ್ರಾಸಲ್ಲಿ ಅಂತ. ಸೊ ಈಗಂತ ನಮಗೆ ಫುಲ್ ಕ್ಲಿಯರ್ ಆಗಿದೆ ಏನಿದೆ ಚಾರ್ಟು. ಪ್ಯಾಟ್ರನ್ ಆಗಿದೆ. ಓಕೆನಾ. ಇದು ಈ ಲೆವೆಲ್. ಸೊ ಅದಕ್ಕೆ ನಾನು ಮೇಲ್ಗಡೆ ನಿಮಗೆ ಜಾಸ್ತಿ ಟಾರ್ಗೆಟ್ ಕೊಟ್ಟಿರಲಿಲ್ಲ. ಯಾಕಂತಂದರೆ 830 ಮೇಲ್ಗಡೆನೇ 930 ಅಂತ. ಇವತ್ತು ನೀವು ನೋಡ್ಬೋದು ಲೆವೆಲ್ ಬಂದುಬಿಟ್ಟು ಎಷ್ಟಿದೆ ಈ ಕ್ಯಾಂಡಲ್ದು ಅಂತಂದು. ಒಂದು ನಿಮಿಷ ನಾನು ತೋರಿಸೇ ಬಿಡ್ತೀನಿ. ಒಂದು ನಿಮಿಷ ಇರಿ. ಓಕೆ ನೋಡಿ. ಓಕೆನಾ. ಎಷ್ಟಿದೆ, 885 ಇದೆ. 885. ಓಕೆ. ನೀವು ಸಪೋಸ್ ನೀವೇನಾದರೂ ಇಲ್ಲಿ 930, ನಾನು ಹೆಂಗೂ ನೀವು ಟಾರ್ಗೆಟ್ ಅಂತೂ ಹೇಳಿದ್ದೀನಲ್ಲ ನಾನು ನಿಮಗೆ 930. ಸಪೋಸ್ ವರ್ಕ್ ಹೇಗೆ ಮಾಡ್ಬೋದಾಗಿತ್ತು ಅಂತ. ಓಕೆನಾ. ಸೊ ಇದು ಬಂದಿದೆ, ಪ್ಯಾನಿಕ್ಕು ಹೋಗಲಿ, ಬಿಟ್ಬಿಡಿ. ಜಸ್ಟ್ ನಾನು ಹೇಳ್ತಾ ಇದ್ದೀನಿ. ಓಕೆ. 930 ಟಾರ್ಗೆಟ್ ಇದೆ. ನಮ್ಮದೇನಿದೆ 885 ಇದೆ. ನೆಕ್ಸ್ಟ್ ಟಾರ್ಗೆಟ್ ಏನಿದೆ ನಮ್ಮದು 840 ಹತ್ರ, 850, 750 ಹತ್ರ ಬಂದಾಗ ನಾನು ಬೇಕಾದ್ರೆ ಕಾಲ್ ಸೈಡ್ ನೋಡ್ತೀನಿ ಅಂತ. ಬಟ್ ಸ್ಟ್ರಿಕ್ಟ್ಲಿ ಹೇಳಿದ್ದೆ 25 ಪಾಯಿಂಟ್ ಎಸ್ಸಲ್ಲಿ ಇಟ್ಬಿಡಿ. ಹಿಟ್ಟಾದರೆ ತಿರುಗಿ ನೋಡೋಕ್ಕೂ ಹೋಗಬೇಡಿ ಕಾಲ್ ಸೈಡು ಅಂತ. ಸೊ ಅದಾದಮೇಲೆ ಬೇಕಾದರೆ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಾಗಿದೆ ಅಂತ. ಓಕೆನಾ. ಸೊ ಇದರಿಂದ ಏನಾಗುತ್ತೆ, ನಿಮಗೂ ಕಾನ್ಫಿಡೆನ್ಸ್ ಬರುತ್ತೆ. ಕ್ಲಿಯರಾಗಿ ನಾನು ಹೇಳ್ತಾ ಇದ್ದರೆ ನಿಮಗೂ ಕ್ಲಿಯರಾಗಿ ಬರುತ್ತೆ. ಇಲ್ಲಿ ನೋಡಿ, ಯಾವ ಲೆವೆಲು ನಾನು ನಿಮಗೆ ಹೇಳಿದ್ದೆ, 720 ಲೆವೆಲ್ ಕೆಳಗಡೆ ನಾನು ಪುಟ್ ನೋಡ್ತೀನಿ ಅಂತ. ಓಕೆನಾ. ಒಂದು ಸತಿ ನಿಮಗೆ ಕಾಲಲ್ಲಿ ಏನಾದರೂ ಸಪೋಸ್ ಇಲ್ಲಿ ನಾನು ಹೇಳಿದ್ದೆ 750 ಹತ್ರ ನೀವು ಬೇಕಾದರೆ ಒಂದು ಟ್ರೈ ಮಾಡ್ಬೋದು ಅಂತ. ಓಕೆನಾ. ಸಪೋಸ್ ನೀವು ಟ್ರೈ ಮಾಡಿದ್ರಿ ಅಂದ್ಕೊಳ್ಳಿ. ಓಕೆನಾ. ಅದನ್ನು ಹೇಳ್ತೀನಿ ನಾನು ನಿಮಗೆ. ಓಕೆ. ಇಲ್ಲಿ ನೋಡಿ, 750 ಹತ್ರ ಏನಾದರೂ ಟ್ರೈ ಮಾಡಿದ್ರಿ ಅಂದ್ಕೊಳ್ಳಿ. ಇಲ್ಲಿಂದ ಎಲ್ಲಿ ಮೇಲೆ ಹೋಗಿದೆ ನನಗೆ ತೋರಿಸಿ. ಓಕೆನಾ. ಹೋಗೇ ಇಲ್ಲ. ಹೌದಾ. ಬಟ್ ಕ್ಲಿಯರ್ ಆಗಿದ್ದೀವಿ. 720 ಕೆಳಗಡೆ ನಾನು ಪುಟ್ ಸೈಡ್ ನೋಡ್ತೀನಿ ಅಂತ. ನೋಡಿ ಎಷ್ಟು ರ್ಯಾಲಿ ಕೊಟ್ಟಿದೆ. ನೀವು 10% ಇಲ್ಲಿ ನೀವು ಅಕಸ್ಮಾತ್ ಸುಮ್ಮನೆ ನಾನು ಹೀರೋ ಝೀರೋ ಸೆನ್ಸೆಕ್ಸಲ್ಲಿ ಬೈ ಚಾನ್ಸ್ ಇದೇ ಲೆವೆಲಲ್ಲಿ ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್ ಸೇಮ್ ನೀವು ಸೆನ್ಸೆಕ್ಸಿಂದ ಏನಾದರೂ ತೊಗೊಂಡಿದ್ರಿ ಅಂದ್ಕೊಳ್ಳಿ. ಓಕೆನಾ. ಸೆನ್ಸೆಕ್ಸಿಂದು
ಓಕೆ. ಸೆನ್ಸೆಕ್ಸಿಂದ ಯಾವುದಾದ್ರೂ ಒಂದು 83,000 ಆಗಲಿ, ಓಕೆನಾ, ಇಲ್ಲ 83,100 ಆಗಲಿ, ಇಲ್ಲ 82,900 ಆಗಲಿ, ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್ ಇದು ಅಂದರೆ ಇದ್ರ ಹತ್ರ ಇದ್ದಾಗ 25,750 ಇದ್ದಾಗ ಇದನ್ನು ಸೆನ್ಸೆಕ್ಸ್ನ ಇದರಲ್ಲಿ ವರ್ಕ್ ಮಾಡ್ತಾ ಇತ್ತು ಅಂದ್ಕೊಳ್ಳಿ. ಯಾವುದಾದ್ರೂ ಒಂದು 100 ರುಪೀಸ್ ನಡೀತಾ ಇದೆ, ಬಿಟ್ಬಿಟ್ಟಿದ್ರಿ ಅಂದ್ಕೊಳ್ಳಿ, ಅದು ಮೋರ್ ದೆನ್ ಏನಿಲ್ಲ ಅಂತಂದರೆ ಒಂದು 300 ಒಂದು 400ಗೆ ಬಂದು ನಿಂತ್ಕೊಂಡಿರಬೇಕು. ನೀವೇ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡಿ. ಅದನ್ನೇ ನಾವು ಹೇಳೋದು ಹೀರೋ ಝೀರೋ ಟ್ರೇಡು ಅಂತ. ಅಂದರೆ ಆದರೆ ಹೀರೋ ಆಗುತ್ತೆ, ಓಕೆನಾ. ಸೊ ಝೀರೋ ಅಂತೂ ಅದು ನಿಮಗೆ ಗೊತ್ತಿದೆ, ಅದು ಆಲ್ರೆಡಿ ಟೈಟಲೇ ಆ ರೀತಿ ಇದೆ, ಏನು ಮಾಡೋಕ್ಕಾಗಲ್ಲ, ಹೀರೋ ಝೀರೋ. ಸೊ ಚೆನ್ನಾಗೇ ಬಂದಿದೆ. ಪುಟ್ಟಲ್ಲಿ ಯಾರು ವರ್ಕ್ ಮಾಡಿರ್ತೀರೋ ಅವ್ರು ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾವಾಗಲೂ ನೀವು ಕ್ಲಿಯರಾಗಿಡಿ. ಏನು 720 ನಾನು ಟಾರ್ಗೆಟ್ ಹೇಳಿದ ತಕ್ಷಣವೇ ನಿಮ್ಮ ತಲೆಯಲ್ಲಿ ಬಂದುಬಿಡ್ಬೇಕು, ಓಕೆ ಮಾರ್ಕೆಟ್ ಫಾಲಿಂಗ್ ಬರ್ತಾನೆ, ಅದೆಷ್ಟಾದರೂ ಬರಲಿರಿ. ನಾನು ನಿಮಗೆ 720 ಕೊಟ್ಟಿದ್ದೀನಿ ಹೇಳಿ, 720 ಕೆಳಗಡೆ ನಾನು ನೋಡ್ತೀನಿ ಅಂತ. ನಿನ್ನೆನೋ ಎನಾಲಿಸಿಸಲ್ಲಿ ಒಬ್ಬರು ಏನೋ ಹೇಳಿದ್ರು, ಏನು ಸರ್ ನೀವು 830 ಹೇಳಿದಿರಿ, ಮಾರ್ಕೆಟ್ ಎಂಡ್ವರೆಗೂ ಕೆಳಗಡೆ ಏನು ಮಾಡ್ತಾಯಿದ್ದೀರಿ ಅಂತ ನಾನು ಕೇಳ್ತೀನಿ. ಕೆಳಗಡೆಯಿಂದ ಇಷ್ಟು ಬರ್ತದೆ. ನಾನು ಯಾವಾಗಲೂ ರಿವರ್ಸ್ ರೇಟ್ ಯಾಕೆ ಕೊಡೋಲ್ಲ, ನಾನು ಅದಕ್ಕೆ ಯಾಕೆ ಅಂತಂತಂದರೆ ಇದಕ್ಕೆ ಇಲ್ಲಿ ನೋಡಿ ಬೀಳ್ತಾ ಇದೆ ಮಾರ್ಕೆಟ್. ಏನೋ ಇದು ಬೀಳೋ ಸಲುವಾಗಿ ಇಲ್ಲಿ ನೋಡಿ ಟೋಟಲಿ ಎಲ್ಲ ಒಂದೇ ದಿವಸದಲ್ಲಿ ತೊಗೊಂಡೋಯ್ತು. ಅದಕ್ಕೆ ಯಾವಾಗಲೂ ಬೀಳೋ ಮಾರ್ಕೆಟಲ್ಲಿ ನಾವು ರಿವರ್ಸ್ ನೋಡೋಕ್ಕೆ ಹೋಗ್ಬಾರ್ದು. ಟೋಟಲಿ ಎಲ್ಲಿಂದ ಬೀಳ್ತಾ ಇದೆ ನೋಡಿ, ಇಲ್ಲಿಂದ ಬೀಳ್ತಾ ಇದೆ ಅಂಥದ್ರಲ್ಲಿ ಒಂದು ದಿವಸ ಬಂತು, 2 ದಿವಸ ಬಂತು. ನಾನು ಅದಕ್ಕೆ ಹೇಳಿದ್ನಲ್ಲ, ನಿನ್ನೆನೇ ಹೇಳಿದ್ದೆ ನಾನು, ಎಕ್ಸ್ಪೈರಿ ಇದು ರೀಸೆಂಟಾಗಿದೆ, ಇದನ್ನು ಅಷ್ಟು ಇಗ್ನೋರ್ ಮಾಡೋಕ್ಕಾಗಲ್ಲ, ತೊಗೋಬೋದು ಅಂತ. ಬಟ್ ಎಕ್ಸ್ಪೈರಿ ಇತ್ತು, ಎಕ್ಸ್ಪೈರಿ ಸಲುವಾಗಿ ಸ್ವಲ್ಪ ಒಂಚೂರು ಮೇಲೆ ಸನ್ಸೆಕ್ಸ್ ಎಕ್ಸ್ಪೈರಿನೂ ಇತ್ತು, ಅದಕ್ಕೆ ಒಂಚೂರು ಮೇಲೆ ಬರೋದಂತು. ಬಟ್ ಮತ್ತು 2-3 ದಿನದ್ದು ಒಂದೇ ದಿನದಲ್ಲಿ ತೆಗೆದುಬಿಡ್ತು ಮಾರ್ಕೆಟು. ಸೊ ಇದನ್ನೆಲ್ಲ ಸೈಡಿಗೆ ಇಟ್ಬಿಡೋಣ, ಓಕೆನಾ. ನಾವೊಂದು ಎನಾಲಿಸಿಸ್ ಪ್ರಕಾರ 720 ಕೆಳಗಡೆ ಮಾತ್ರ ಕ್ಲಿಯರಾಗೇ ಇತ್ತು. ಈಗ ಮಾತ್ರ ನಾವು ಏನು ಮಾಡೋಣ ಅಂತಂತಂದರೆ ಏನೂ ಇಲ್ಲ, ಚೆನ್ನಾಗೇ ಬಿದ್ದಿದೆ ಮಾರ್ಕೆಟು. ಇದರಲ್ಲಿ ಸಪೋರ್ಟು, ರೆಸಿಸ್ಟೆನ್ಸಿ, ಹೌದಾ, ಇಷ್ಟು ದೊಡ್ಡದು ಬಿದ್ದಾಗ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಒಂದು ಸತಿ ಡೇ ಕ್ಯಾಂಡಲಲ್ಲೇ ಹೋಗಿಬಿಡೋಣ, ನೋಡೋಣ. ಡೇ ಕ್ಯಾಂಡಲಲ್ಲಿ ಮತ್ತು ಮಂತ್ಲಿಯಲ್ಲಿ ನೋಡಿ ಇಲ್ಲಿ ನೋಡಿ, ಮತ್ತೆ ಕೆಳಗಡೆ ವೀಕು, ಮೇಲ್ಗಡೆ ವೀಕು, ಓಕೆನಾ. ಮಂತ್ ಅಂತೂ ಕಂಪ್ಲೀಟ್ ಆಗಿಲ್ಲ. ನಾನು ನಿಮಗೆ ಹೇಳಿದೆ, ನಾನು ಮೇಲ್ಗಡೆ ಒಂದು ರೆಡ್ ಇದೆ, ಕೆಳಗಡೆ ಒಂದು ರೆಡ್ ಇದೆ, ಇಲ್ಲೇ ಮೇಲೆ ಕೆಳಗೆ ಓಡಾಡುತ್ತೆ, ಮತ್ತೆ ಇಲ್ಲಿ ಮೇಲೆ ಕೆಳಗೆ ಓಡಾಡುತ್ತೆ ಅಂತ ಅದೇ ರೀತಿ ಮಾಡ್ತಾಯಿದೆ ಈ ಮಂತ್ ಫುಲ್ಲು. ಸೊ ಇದು ಫಾಲೋಅಪ್ ಆಗುತ್ತೆ, ಇಲ್ಲ ಅಂತಿಲ್ಲ. ಸೊ ವೀಕ್ಲಿ ಕ್ಯಾಂಡಲಲ್ಲಂತೂ ಏನಿದೆ, ಹ್ಯಾಮರ್ ಕ್ಯಾಂಡಲ್ ಇದೆ, ಬಟ್ ರಿವರ್ಸಲ್ ಹ್ಯಾಮರ್ ಕ್ಯಾಂಡಲ್ ಇದೆ, ಬಟ್ ಇನ್ನೂ ಗ್ರೀನ್ ಇದೆ. ಸೊ ಇದ್ರ ಕೆಳಗಡೆ ನಾನು ಕ್ಲಿಯರ್ ಆಗಿದ್ದೀನಿ. ಇದ್ರ ಕೆಳಗಡೆ ಲೆವೆಲ್ಲು ನಾನು ಹೇಳ್ತೀನಿ ಏನಿದೆ ಅಂತ. ಈ ಲೆವೆಲ್ ಬಂದುಬಿಟ್ಟು 372, ಓಕೆನಾ. 370 ಹಾಕ್ಕೊಳ್ಳಿ. ಬೈ ಚಾನ್ಸ್ ಇದು ಏನಾದರೂ ಬ್ರೇಕ್ ಆದರೆ, ಓಕೆನಾ, 350 ಬ್ರೇಕ್ ಆದರೆ 250 ಟಾರ್ಗೆಟ್ ನೋಡ್ತೀನಿ, ಓಕೆನಾ. ಒಂಚೂರು 100 ಪಾಯಿಂಟ್ ಇಟ್ಕೊಳ್ಳೋಣ. ಯಾಕೆ ಅಂತಂತಂದರೆ ತುಂಬ ಬಿದ್ದಿದೆ. ಸೊ ಇಲ್ಲಿಂದ ನೀವು ಬೇಕಾದ್ರೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಿ, ಬೇಡ ಅನ್ನೋಂಗಿಲ್ಲ, ಓಕೆನಾ. ಮೇಲ್ಗಡೆ ಯಾಕಂತಂತಂದರೆ ಮತ್ತೆ ಇಲ್ಲೊಂದು ವಿಕ್ ಬಿಟ್ಟಿದೆ, ಹೌದಾ. ಇದೇನು ರೀಟೆಸ್ಟ್ ಮಾಡೋಕ್ಕೆ ಹೋಗಿ ಮೇಲ್ಗಡೆ ಹೋಗೋವಂಥ ಚಾನ್ಸಸ್ಸು ಇಲ್ಲ, ಯಾಕಂದರೆ ವೀಕ್ಲಿ ಕ್ಯಾಂಡಲ್ ಇದೆ. ಒಂದು ಸತಿ ಡೇ ಕ್ಯಾಂಡಲಲ್ಲೂ ನೋಡಿಬಿಡೋಣ, ಓಕೆ. ಡೇ ಕ್ಯಾಂಡಲಲ್ಲೂ ಇದು ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಓಕೆ. ಇದು ಎಲ್ಲಿ ಅಂತಂತಂದರೆ 2 ಲೆವೆಲ್ ಕೊಡ್ತೀನಿ ನಾನು ನಿಮಗೆ, ಓಕೆನಾ. ಇಲ್ಲಿಂದ 565, ಓಕೆ, 565 ಹತ್ರ, ಇಲ್ಲ 470 ಹತ್ರ, ಇವೆರಡು ಲೆವೆಲ್ ಹತ್ರ ಏನಾದರೂ ಬೈ ಚಾನ್ಸ್ ಮಾರ್ಕೆಟ್ ಸಿಕ್ತು ಅಂದ್ಕೊಳ್ಳಿ, ಓಕೆ. ಇಲ್ಲಿಂದ ನಾನು ಮತ್ತು ರಿವರ್ಸೇ ನೋಡ್ತಾ ಇದ್ದೀನಿ, ಓಕೆ. ಮತ್ತು ನಾನು ಇಲ್ಲಿಂದ ರಿವರ್ಸೇ ನೋಡ್ತಾ ಇದ್ದೀನಿ. ಇನ್ನೂ ನಾನು ಬುಲ್ಲಿಶ್ ಮೂಮೆಂಟಲ್ಲಿ ಇಲ್ಲ, ಓಕೆನಾ. ಬುಲ್ಲಿಶ್ ಮೂಮೆಂಟ್ ಯಾವಾಗ ಅಂತಂತಂದರೆ ಕ್ಲಿಯರ್ ಆಗಲಿ, ಕರೆಕ್ಟಾಗಿ ಫಾರ್ಮೇಷನ್ ಕ್ಲಿಯರ್ ಆಗಲಿ. ಇನ್ನೂ ಡೌನ್ ಟ್ರೆಂಡ್ ಇದೆ, ಇಲ್ಲಿ ನೋಡಿ ಬೀಳ್ತಾ ಇದೆ, ಮೇಲೆ ಹೋಗುತ್ತೆ, ಮತ್ತೆ ಬೀಳುತ್ತೆ, ಮತ್ತೆ ಬರ್ತಾ ಇದೆ, ಇಲ್ಲಿ ನೋಡಿ ಈ ರೀತಿ ಆಗ್ತಾಯಿದೆ. ಅದರಲ್ಲಿ ಬೇರೆ ಪ್ಯಾಟ್ರನ್ ತುಂಬ ಚೆನ್ನಾಗೇ ಆಗಿದೆ, ಓಕೆನಾ. ಸೊ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂಥೇಳಿ. ಸೊ ಬುಲ್ಲಿಶ್ ಮೂಮೆಂಟ್ ಅಂತೂ ಟೋಟಲಿ ನಿಮ್ಮ ಮೈಂಡ್ ಸೆಟ್ಟಿಂದ ತೆಗೆದುಬಿಡಿ, ಓಕೆ. ಈ ಲೆವೆಲ್ ತಲೆಯಲ್ಲಿ ಇಟ್ಕೊಳ್ಳಿ, ಓಕೆ. 565 ಮತ್ತು 470 ಇವೆರಡರಲ್ಲಿ ಯಾವುದೋ ಸಿಕ್ಕಿದ್ರೂ ಮತ್ತೆ ನಾನು ಪುಟ್ ಸೈಡೇ ನೋಡ್ತಾ ಇದ್ದೀನಿ, ಓಕೆ. ಪುಟ್ ಸೈಡ್ ಕ್ಲಿಯರ್ ಆಗಿದ್ದೀನಿ. ಟಾರ್ಗೆಟ್ ಬಂದುಬಿಟ್ಟು ಹೇಳಿದ್ನಲ್ಲ 250 ಆಗುತ್ತೆ, ಓಕೆ. ಸೊ ಮತ್ತೆ ಒಂದು ನಿಮಿಷ, ಮತ್ತು ಇನ್ನೊಂದು ನಾನು ನಿಮ್ಗೆ ಹೇಳಬೇಕು ಅಂತಿದ್ದೀನಿ, ಒಂದು ನಿಮಿಷ ನೋಡಿ. 15 ಮಿನಿಟ್ಸಲ್ಲಿ ನಿಮಗೆ 750 ಬರೋವರೆಗೂ, 720 ಬರೋವರೆಗೂ ನೋಡಿ. 15 ಮಿನಿಟ್ಸಲ್ಲಿ ಟೋಟಲಿಯಾಗಿ ರೆಡ್ ಕ್ಯಾಂಡಲ್ ಇದೆ, ರೆಡ್ ಕ್ಯಾಂಡಲ್ಲೇ ಫಾರ್ಮೇಷನ್ ಆಗಿದೆ, ಎಲ್ಲೂ ಗ್ರೀನ್ ಕ್ಯಾಂಡಲ್ ಆಗಿಲ್ಲ, ಹೌದಾ. ನೀವು ಇದ್ರ ಮೇಲೂ ನೀವು ಕಾನ್ಫಿಡೆನ್ಸನ್ನು ಬಿಲ್ಟ್ ಮಾಡ್ಕೋಬೋದು, ಹೌದಪ್ಪ ಕೆಳಗಡೆ ಬರ್ತಾಯಿದೆ ಮಾರ್ಕೆಟ್, ಎಲ್ಲೂ ಇಲ್ಲ ಅಂತ. ಸೊ 720 ಕೆಳಗಡೆ. ಅದಕ್ಕೆ ನಾನು ಯಾವಾಗಲೂ ನಿಮಗೆ ಯಾಕೆ ಟಾರ್ಗೆಟಿಗೆ ಯಾಕೆ ಫಿಕ್ಸ್ ಆಗಬೇಕು ಅಂತೀನಿ ಅಂದರೆ, 1 ದಿವಸ 2 ದಿವಸ 3 ದಿವಸ, ಇಲ್ಲಿ ನೋಡಿ 3 ದಿವಸ ನೀವು SL ಹಿಟ್ ಆಯಿತು ಅಂದ್ಕೊಳ್ಳಿ. ಸೊ ಅದನ್ನು ಹೇಳ್ಬಿಡ್ತೀನಿ ನಾನು ನಿಮಗೆ, ಉದ್ದ ಆದರೂ ಪರವಾಗಿಲ್ಲ, ಓಕೆನಾ. ನಾನು ರಿವರ್ಸಲ್ ಟ್ರೇಡ್ ಕೊಡೋಂಗಿಲ್ಲ ಅಂದರೆ, ಇಲ್ಲಿ ನೋಡಿ 16ಗೆ ಮೇಲೆ ಹೋಯ್ತಾ,
17ಗೆ ಮೇಲೆ ಹೋಯ್ತಾ, 18ಗೆ ಮೇಲೆ ಹೋಯ್ತು. ನಿಮ್ಮದೇನಿದೆ ಬೇರಿಶ್ ಮೂಮೆಂಟೇ ಇದೆ. ಇಲ್ಲೂ ಪುಟ್ ಟ್ರೈ ಮಾಡಿದ್ರಿ ಮೈನಸ್ ಹೋಯ್ತು, ಇಲ್ಲೂ ಪುಟ್ ಟ್ರೈ ಮಾಡಿದ್ರಿ ಮೈನಸ್ ಹೋಯ್ತು. ಇಲ್ಲೇನು ಕಾನ್ಫಿಡೆನ್ಸ್ ಮಾರ್ಕೆಟಲ್ಲಿ ಏನು ಬರುತ್ತೆ, ಹೌದಾ, ಇಲ್ಲಿ ಕಾಲ್ ಸೈಡ್ ಬರುತ್ತೆ ಅಂತ ನಾವೇನು ಮಾಡ್ತೀವಿ, ಮಾರನೇ ದಿನವೂ ಬೀಳೋ ಮಾರ್ಕೆಟಲ್ಲೂ ಮತ್ತೆ ಕಾಲ್ ಸೈಡೇ ಟ್ರೈ ಮಾಡ್ತಿರ್ತೀವಿ. ಅದಕ್ಕೆ ನಾನು ರಿವರ್ಸಲ್ ಕೊಡೋಂಗಿಲ್ಲ ಟ್ರೇಡು ಅಂತಂದರೆ ಇದಕ್ಕೆ. ಈ ರೀತಿಯೇ ನಾವು ಇದಾಗುತ್ತೆ. ಇಲ್ಲೊಂದು ಎಸಲ್ಲು ಹೋಗಿದೆ ಅಂತ ಅಂದ್ಕೊಳ್ಳಿ, 3 ದಿನ ಎಸಲ್ ಹೋಗಿದೆ, ಓಕೆನಾ. ಯಾರೋ ಒಂದು 10,000 ಕಳ್ಕೊಂಡಿದ್ದೀರ, ಅವ್ರವ್ರ ಕೆಪಾಸಿಟಿ ಮೇಲೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ 10,000 ಮೈನಸ್ ಹೋಯ್ತು, ಇಲ್ಲಿ 10,000 ಮೈನಸ್ ಹೋಯ್ತು, ಇಲ್ಲಿ 10,000 ಮೈನಸ್ ಹೋಯ್ತು, ಓಕೆನಾ. ಸೊ ಟೋಟಲಾಗಿ ಇಲ್ಲಿ 30K ಮೈನಸ್ ಆಯಿತು ಅಂದ್ಕೊಳ್ಳಿ. ಇಲ್ಲಿ ಏನಾದರೂ ಬೈ ಚಾನ್ಸ್ ನೀವು, ಓಕೆನಾ, 720 ಕೆಳಗಡೆ ನಾನು ಬೇರಿಶ್, ಓಕೆ, ನಾನು ತೊಗೋತೀನಿ ಟ್ರೇಡು, ಓಕೆ. ಇಲ್ಲಿನೂ ಟ್ರೈ ಮಾಡಿದ್ದೀರಾ ಅಂದ್ಕೊಳ್ಳಿ, ಇಲ್ಲಿ ಕಾಲ್ ಟ್ರೈ ಮಾಡಿರ್ತೀರ, ಒಂದು ಎಸಲ್ ಹಿಟ್ಟಾಗಿರುತ್ತೆ. ಸೊ ಇದನ್ನು ಬಿಟ್ಬಿಡಿ, ಓಕೆ. ಯಾಕಂದರೆ ತಲೆಯಲ್ಲಿ ಬಂದೇ ಬರುತ್ತೆ, ಓಕೆ 1, 2, 3 ದಿನ ಆಗುತ್ತೆ, ಈ ಸತಿ ಕಾಲ್ ಟ್ರೈ ಮಾಡೋಣ ಅಂತ. ಕಾಲ್ ಟ್ರೈ ಮಾಡಿದ್ರೆ 25 ಪಾಯಿಂಟ್ ಅಂತೂ ಎಸಲ್ ಇದೆನಾ, ಒಂದು ಸತಿ ಎಸಲ್ ಹಿಟ್ಟಾದರೆ ನೀವು ಅಂದ್ಕೊಂಡ್ಬಿಡ್ಬೇಕು, ಓಕೆ ಸರಿ ಬೇಡ ಇವತ್ತು ಕಾಲ್ ಯಾಕೋ ಸರಿ ಇಲ್ಲ ಅಂತ. ನಾನೇನು ಹೇಳ್ತೀನಿ, 1 ಅವರ್ ವೇಟ್ ಮಾಡಿ ಅಂತ ಹೇಳ್ತೀನಿ ಮಾರ್ಕೆಟಲ್ಲಿ. ಅದನ್ನು ತೋರಿಸ್ಬಿಡ್ತೀನಿ ನಾನು ನಿಮಗೆ, 1 ಅವರ್ ಯಾಕೆ ವೇಟ್ ಮಾಡೋ ಅಂತೀನಿ ಅಂತ. ನೋಡಿ 720 ಎಲ್ಲಿದೆ, 720 1 ನಿಮಿಷ ನೋಡಿ, 11 ಗಂಟೆ ನೋಡಿ, 11 ಗಂಟೆ ಟೈಮ್ ಇದೆ. ಸೊ ಸುಮಾರು ನೀವೇನೋ ಬೆಳಗ್ಗೆನೇ ನೀವು 9:15ಗೋ ಅಥವಾ 10:15ಗೋ ಎಷ್ಟಕ್ಕೋ ಒಂದು ಎಕ್ಸಿಕ್ಯೂಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿರ್ತಾರೆ, ಒಂದು 5K ಮೈನಸ್ ಆಗಿರುತ್ತೆ. ಆಫ್ಟರ್ ನಾನು ಏನು ಮಾಡ್ತೀನಿ, 11 o'clockಗೆ ನಾನು ಟ್ರೇಡ್ ಮಾಡ್ತೀನಿ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡಿ. ಇಲ್ಲೇನಾಗಿದೆ 720 ಹತ್ರ ಆರಾಮಾಗಿ ನಿಮಗೆ ಟಾರ್ಗೆಟ್ ಕೊಟ್ಟಿದೆ. ಸೊ ಅದಕ್ಕೆ ಈ ರೀತಿ ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಬರಬೇಕು, ಬಂದ್ರೇ ನಿಮಗೆ ಟ್ರೇಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂತಂದರೆ ಸಾಧ್ಯನೇ ಇಲ್ಲ. ಒಂದು ಟಾರ್ಗೆಟ್ ಮಾಡಿ, ಓಕೆನಾ. ನಾನು ಯಾವಾಗಲೂ ಅದೇ ಹೇಳ್ತಿರ್ತೀನಿ, 100 ರೂಪೀಸಿಗೆ ಏನಾದರೂ ಬೈ ಮಾಡಿದ್ರೆ 75 ಬರಲಿ ನಾನು ಎಕ್ಸಿಟ್ ಮಾಡ್ತೀನಿ, ಓಕೆನಾ. 175 ಬರೋವರೆಗೂ ನಾನು ಎದ್ದೇಳಲ್ಲ. 800ಗೆ 25,800 ಬೈ ಮಾಡಿದ್ರಿ ಅಂದ್ಕೊಳ್ಳಿ, ಮೇಲೆ ಹೋಗೋದಿದ್ರೆ ಒಂದು ಲೈನ್ ಆಗಿಬಿಡಿ, ನಾನು 25,900 ಬರೋವರೆಗೂ ನಾನು ಎದ್ದೇಳಲ್ಲ, ಎಕ್ಸಿಟ್ ಮಾಡಲ್ಲ ಅಂತ. ಇಲ್ಲೇನು ಮಾಡ್ತೀರಾ, 730ಗೆ ಎಸಲ್ ಇಡ್ತೀರ, ಓಕೆನಾ. ಅದೇ ನೀವು ಪುಟ್ಟಲ್ಲಿ ತೊಗೊತಿದ್ದೀರಾ ಅಂದ್ಕೊಳ್ಳಿ, ಓಕೆ 25,600. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 25,500, ಓಕೆನಾ. ಇಲ್ಲಿ ಬಂದುಬಿಟ್ಟು ನಾನು 670 ಬರೋವರೆಗೂ ನಾನು ಎದ್ದೇಳಂಗಿಲ್ಲ, 670ಗೆ ನಾನು ಎಕ್ಸಿಟ್ ಆಗಿಬಿಡ್ತೀನಿ ಅಂತ. ಇಲ್ಲೊಂದು 30 ಪಾಯಿಂಟಿಗೆ ಎಸಲ್ ಹಾಕೋದು. ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಪ್ಲ್ಯಾನ್ ಯಾವಾಗವರೆಗೂ ನೀವು ಮಾಡೋದಿಲ್ವೋ ಅಲ್ಲಿವರೆಗೂ ನೀವು ಟ್ರೇಡಿಂಗಲ್ಲಿ ಸಕ್ಸಸ್ ಆಗಲಿಕ್ಕೆ ನಿಮಗೆ ಕಷ್ಟನೇ. ಸೊ ಅದೆಲ್ಲ ಸೈಡಿಗೆ ಇಟ್ಬಿಡೋಣ. ಇಲ್ಲೊಂದು ಸಪೋರ್ಟ್ ಇದೆ, ಇದೇನು ದೊಡ್ಡ ಸಪೋರ್ಟ್ ನನಗೇನು ಅನ್ನಿಸ್ತಾ ಇಲ್ಲ. ಸೊ ನೋಡೋಣ, ಹೇಳಿಕ್ಕಾಗಲ್ಲ. ಏನಾದರೂ ಇಲ್ಲಿ ಡಬಲ್ ಬಾಟಮ್ ಮಾಡಿ ಮತ್ತು ಮೇಲ್ಗಡೆ ಹೋಗೋಕ್ಕೆ ಚಾನ್ಸಸ್ ಏನಾದರೂ ಮಾಡಿದ್ರೆ, ಇಲ್ಲ ಡೈರೆಕ್ಟಾಗಿ ಮೇಲ್ಗಡೆ ಏನಾದರೂ ಹೋಗ್ತಾ ಇದ್ದರೆ, ಓಕೆನಾ. 565ಗೆ ನೆಕ್ಸ್ಟು 470 ಬೈ ಚಾನ್ಸ್ ಇಲ್ಲಿಂದ ಏನಾದರೂ ಫಾಲ್ ಆಯಿತು ಅಂದ್ಕೊಳ್ಳಿ. ಸೊ ಇಲ್ಲೊಂದಿದೆ, ಅಕಸ್ಮಾತ್ ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ, ನಮ್ಮ ಟಾರ್ಗೆಟೇ ತೊಗೊಂಡೋಯ್ತು 250 ಹತ್ರನೇ ಓಪನ್ ಆಯಿತು ಅಂತಂದರೆ, ಗ್ಯಾಪ್ ಡೌನ್ ಓಪನ್ ಆದರೆ 470 ಹತ್ರ ಬರೋಕ್ಕೆ ಬಿಡಿ, ಓಕೆನಾ. ಅಲ್ಲಿಂದ ಮತ್ತೆ 250 ಟಾರ್ಗೆಟ್ ಮಾಡಿ, ಮತ್ತು ನಾಳೆ ಒಳ್ಳೆ ಟಾರ್ಗೆಟು 150 ಪಾಯಿಂಟ್ ನಿಮಗೆ ಸಿಗುತ್ತೆ, ಮತ್ತು ಒಳ್ಳೆ ಟಾರ್ಗೆಟ್ ಬರುತ್ತೆ. ಒಂಚೂರು ಡೌಟ್ ಇದೆ, ಈಗ ಅಕಸ್ಮಾತ್ ಇದು ಸಪೋರ್ಟ್ ಲೆವೆಲ್ ಕಡೆನೇ ಏನಾದರೂ ಕೆಳಗಡೆನೇ ಓಪನ್ ಆಯಿತು, ಸಸ್ಟೇನ ಕೆಳಗಡೆನೇ ಬಂತು ಅಂತಂದರೆ ಇಲ್ಲೇನೋ ಟ್ರೇಡ್ ಮಾಡ್ಕೋಬೋದು, ಇಲ್ಲ ಅಂತಿಲ್ಲ. ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಮಾರ್ಕೆಟ್ ತುಂಬ ಬಿದ್ದಿದೆ. ತುಂಬ ಬಿದ್ದಾಗ ಏನಾಗುತ್ತೆ ಅಂತಂದರೆ, ನೋಡಿ ಇಲ್ಲೊಂದು ಸಪೋರ್ಟ್ ಇದೆ, ಓಕೆನಾ. ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲಿ 25,500 ಹತ್ರ ಒಂದು ಸಪೋರ್ಟ್ ಇದೆ, ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಸಪೋರ್ಟ್ ಇದೆ, ಓಕೆನಾ. ಎಲ್ಲಿದೆ ಅಂತಂದರೆ 400 ಹತ್ರ ಇದೆ. ಇನ್ ಬಿಟ್ವೀನ್ ಇಲ್ಲೇ ಒದ್ದಾಡಿಸ್ಬಿಟ್ರೆ ಇದೆಲ್ಲ ನೀವು ತೊಗೊಂಡಿರೋದೆಲ್ಲ ಒಂದೇ ದಿವಸದಲ್ಲಿ ನಿಮ್ಗೆ ಕಿತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಬಿ ಕೇರ್ಫುಲ್ ಅಂತ ಇದ್ದೀನಿ. ಆಗುತ್ತೆ, ಸಮ್ ಟೈಮ್ಸ್ ಆಗುತ್ತೆ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನ್ ಆದರೆ ಚೆನ್ನಾಗೆ ನಮಗೆ ಟಾರ್ಗೆಟ್ ಕೊಡುತ್ತೆ, 250 ಟಾರ್ಗೆಟ್ ಕೊಡುತ್ತೆ, ಓಕೆನಾ. ಸೊ ಕ್ಲಿಯರಾಗಿಡಿ, ಇಷ್ಟೇ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಒಂಚೂರು ನಾಳೆ ಇವತ್ತು ಯಾರಾದರೂ ಗಳಿಸಿದ್ರಿ ಅಂದ್ಕೊಳ್ಳಿ ಇಲ್ಲಿ, ಓಕೆನಾ. ಒಂದು 10,000 ಗಳಿಸಿದ್ರು, 5,000 ಗಳಿಸಿದ್ರು, ಅದು ನನಗೆ ಗೊತ್ತಿಲ್ಲ, ಎಷ್ಟಾದರೂ ಗಳಿಸಿರಿ. ಬಟ್ ನಾಳೆ ಒಂದು ದಿವಸ ಬೇಕಾದರೆ ಅವಾಯ್ಡ್ ಮಾಡಿ. ಬೈ ಚಾನ್ಸ್ ಏನಾದರೂ 370 ಓಕೆ 470 ಅಲ್ಲೇ ಬೇಕಾದರೆ ನೀವು ಟ್ರೈ ಮಾಡಿ, ಬಟ್ ಒಂದೇ ಲಾಟಲ್ಲಿ ಟ್ರೈ ಮಾಡಿ. ಯಾಕಂದರೆ ಇವಾಗ ಚೆನ್ನಾಗಿ ಗಳಿಸ್ಕೊಂಡಿರ್ತೀರ, ಒಂದು ಕೈಯಲ್ಲಿ ಹಿಡ್ತಾ ಇರಲಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ ಅನಲೈಸಿಸು. ಕ್ಲಿಯರಾಗಿದೆಯಲ್ಲ ನಿಮಗೆ ಲೆವೆಲ್ಸು, ಓಕೆನಾ. ಇಲ್ಲಿ 565, ಇನ್ನೊಂದು ಸತ ಹೇಳ್ತಾ ಇದ್ದೀನಿ, 565 ಹತ್ರ ರೀಟೆಸ್ಟ್ ಬಂದಾಗ ಬೈ ಮಾಡಿ. ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು 470 ಇದೆ, ಓಕೆನಾ. ಕೆಳಗಡೆ ಬಂದುಬಿಟ್ಟು ಟಾರ್ಗೆಟ್ 370 ಮತ್ತು 250 ಟಾರ್ಗೆಟ್. ಸೊ ಕಮ್ಮಿ ಇಡಿ, ಓಕೆನಾ. ಮೇಲ್ಗಡೆ ಮಾತ್ರ ಟೋಟಲಿ ಅವಾಯ್ಡ್ ಮಾಡಿ, ಕಾಲ್ ಆಪ್ಷನ್ ಟೋಟಲಿ ಅವಾಯ್ಡ್ ಮಾಡಿ.
ನಾಳೆ ಒಂದು ದಿವಸ ಬೇಕಾದರೆ ಸೈಡ್ ವೇಸ್ ಆದರೂ ಆಗ್ತಿರ್ಬೋದು. ನಾನು ನಿಮ್ಗೆ ಹೇಳಿದೆ ಇವೆರಡು ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ. ಇವೆರಡು ಲೈನ್ ಮಧ್ಯೆ ಏನಾದರೂ ಸಿಕ್ಕಾಕೋತು, ಓಕೆನಾ, ಸ್ವಲ್ಪ ಬಿ ಕೇರ್ಫುಲ್. ಓಕೆ, ಸೊ ಬೇಕಾದ್ರೆ 965 ಹತ್ರ ಬಂದಾಗ ಬೇಕಾದ್ರೆ ನೀವು ಟ್ರೈ ಮಾಡಿ, ಬೇಡ ಅನ್ನೋಂಗಿಲ್ಲ. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.